ಇನ್ನು ಲೋಕಸಭೆಗೆ ಮೂರು ಪಕ್ಷಗಳು ತಮ್ಮದೇ ಆದಂತ ರಣತಂತ್ರವನ್ನ ರೂಪಿಸ್ತಾ ಇವೆ. ನಿನ್ನೆ ಎಲ್ಲ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಕೊಳ್ಳಿ ಅನ್ನುವಂತ ಆಫರ್ ಅನ್ನ ಕೊಟ್ಟಿದ್ರು. ಯಾರ್ಯಾರು ಬರ್ಬೋದೋ ಬೇಗ ಬಂದ್ಬಿಡಿ, 9 ವರ್ಷ ನಮ್ಮದೇ ಸರ್ಕಾರ ಇರುತ್ತೆ, ಈ 4 ವರ್ಷ ಬಿಟ್ಟು ಇನ್ನೂ 5 ವರ್ಷ ಅನ್ನುವಂಥದ್ದನ್ನ ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ರು. ಇದಕ್ಕೆ ಸಹಜವಾಗಿ ಕೇಸರಿ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ರಾಮನಗರದಲ್ಲಿ ಗೃಹಲಕ್ಷ್ಮಿ ಸಮಾವೇಶವನ್ನ ಮಾಡಿ ಡಿ.ಕೆ. ಬ್ರದರ್ಸ್ ಗುಡುಗಿದ್ದಾರೆ. ಬಿಜೆಪಿಯಿಂದ, ದಳದಿಂದ, ಬೇರೆ ಬೇರೆ ಪಾರ್ಟಿಯಿಂದ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ, ಬನ್ನಿ. ಯಾರು ಹೋಗೋರು ಯಾರದಾರ್ರಿ ಇಲ್ಲಿ? ಈ ಅಲ್ಲಿವರೆಗೆ ಇಲ್ಲಿ ಬರಾಕತ್ತಾರ. ನಮ್ಮ ಪಾರ್ಟಿಗೆ ಬನ್ನಿ, ನಮ್ಮ ಪಾರ್ಟಿಗೆ ಬನ್ನಿ ಅಂತ ಭಿಕ್ಷೆ ಬೇಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತೆ ಡಿಸಿಎಂ ಡಿ.ಕೆ. ಬಿಗ್ ಆಫರ್. ಟೈಮ್ ವೇಸ್ಟ್ ಮಾಡಬೇಡಿ, ಬರೋರು ಈಗಲೇ ಬಂದ್ಬಿಡಿ. ಲೋಕಸಭಾ ಚುನಾವಣೆ ಘೋಷಣೆ ಮುನ್ನವೇ ಡಿಸಿಎಂ ಡಿ.ಕೆ. ಕೊಟ್ಟ ಆಫರ್ ಇದು. ಇನ್ನು 9 ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಟೈಮ್ ವೇಸ್ಟ್ ಮಾಡಬೇಡಿ, ಕೂಡಲೇ ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತ ಡಿ.ಕೆ. ಆಫರ್ ಕೊಟ್ಟಿದ್ರು. ಯಾರೇ ಆಗಲಿ ಬಿಜೆಪಿಯಿಂದ, ದಳದಿಂದ, ಬೇರೆ ಬೇರೆ ಪಾರ್ಟಿಯಿಂದ ನಮ್ಮ ಪಕ್ಷದ ನಾಯಕ ಸಿದ್ಧಾಂತವನ್ನು ಒಪ್ಪು ಬರೋರನ್ನ ಸೇರಿಸ್ಕೊಳ್ಳೋಂಥ ಕಾರ್ಯಕ್ರಮ ಇದೆ. ಯಾರು ಬೇಕಾದ್ರೂ ಬರ್ಬೋದು, ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇನ್ನು 9 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಬನ್ನಿ. ಹೀಗೆ ಅರ್ಜಿ ಹಾಕ್ಕೊಂಡು ಹೀಗೆ ಸೇರಿಕೊಂಡು ಈ ವಯಸ್ಸು ನಿಮ್ಮ ಹತ್ರ ಪರ್ಮನೆಂಟಾಗಿ ಇರ್ತದಾ? ಈಗ ನಾನು 61, 62 ಮುಟ್ತಾ ಇದ್ದೀನಿ. ಇನ್ನು 9 ವರ್ಷಕ್ಕೆ 70 ಆಗೋಯ್ತದೆ. 50 ವರ್ಷ ಇದ್ದಾಗ ದುಡಿದಕ್ಕೂ 70 ವರ್ಷ ಇದ್ದಾಗ ದುಡಿದಕ್ಕೂ ವ್ಯತ್ಯಾಸ ಇಲ್ಲವೇ? ಹಂಗೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ. ಡಿ.ಕೆ. ಕರೆಗೆ ಟಾಂಗ್ ಕೊಟ್ಟ ಕೇಸರಿ ಪಡೆಯ ರಣಕಲಿಗಳು. ಇಷ್ಟೇ, ಡಿಸಿಎಂ ಡಿ.ಕೆ. ಈ ಆಫರ್ಗೆ ಕೇಸರಿ ಪಕ್ಷದ ನಾಯಕರು ಸಿಡಿದೆದ್ದಿದ್ದಾರೆ. ಈಗ ಕಾಂಗ್ರೆಸ್ಗೆ ಹೋಗೋರು ಯಾರಿದ್ದಾರೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಟಾಂಗ್ ಕೊಟ್ಟಿದ್ದಾರೆ. ಅತ್ತ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕೂಡ ಡಿ.ಕೆ.ಗೆ ಟಕ್ಕರ್ ಕೊಟ್ಟಿದ್ದಾರೆ. ಯಾರು ಹೋಗೋರು ಯಾರದಾರ್ರಿ ಇಲ್ಲಿ? ಈ ಅಲ್ಲಿವರೆಗೆ ಇಲ್ಲಿ ಬರಾಕತ್ತಾರ. ಈಗ ಚವ್ಹಾಣ್ ಅಂತವರು 30 ಫ್ರಮ್ ಬಿಗಿನಿಂಗ್ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು ಅವರೇ ರಾಜೀನಾಮೆ ಕೊಟ್ಟು ಬಂದರು. ಮತ್ತು ಯಾರೋ ಸಿದ್ದಿಕಿ ಅಂತೇಳಿ ಕಾಂಗ್ರೆಸ್ ನಾಯಕರು ಮಹಾರಾಷ್ಟ್ರದಲ್ಲಿ ಅವರು ಬಂದರು, ವಾಪಸ್ ಬಿ ಜೆ ಪಿಗೆ ಬಂದಾರೆ. ಇನ್ನೂ ಹಲವಾರು ಲೋಕಲ್ ಲೀಡರ್ಸ್ ಬಂದಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲ, ಅವರು ಗೋಗರಿತಾ ಇದ್ದಾರೆ, ಬನ್ನಿ ಬನ್ನಿ ನಮ್ಮ ಪಾರ್ಟಿಗೆ ಅಂತೇಳಿ. ಇಡೀ ದೇಶದ ಮತದಾರ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರಬೇಕಂತೇಳಿ ಜಪ ಮಾಡ್ತಾ ಇದ್ದಾರೆ. ಬೀದಿ ಬೀದಿಯಲ್ಲಿ ಡಿ.ಕೆ. ಶಿವಕುಮಾರ್ ರಾಜ್ಯದ ಅಧ್ಯಕ್ಷರು ನಮ್ಮ ಪಾರ್ಟಿಗೆ ಬನ್ನಿ, ನಮ್ಮ ಪಾರ್ಟಿಗೆ ಬನ್ನಿ ಅಂತ ಭಿಕ್ಷೆ ಬೇಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಸಮಾವೇಶದಲ್ಲಿ ಡಿ.ಕೆ. ಬ್ರದರ್ಸ್ ವಾಗ್ದಾಳಿ. ಎಚ್.ಡಿ.ಕೆ. ವಿರುದ್ಧ ತಮ್ಮ, ಆರಗ ವಿರುದ್ಧ ಅಣ್ಣ ಕೆಂಡ. ಗ್ಯಾರಂಟಿ ಅಸ್ತ್ರ ಹೂಡಿ ಲೋಕ ಅಖಾಡಕ್ಕಿಳಿದಿರುವ ಕಾಂಗ್ರೆಸ್ ನಾಯಕರು ಇವತ್ತು ರಾಮನಗರದಲ್ಲೂ ಗೃಹಲಕ್ಷ್ಮಿ ಸಮಾವೇಶ ನಡೆಸಿದ್ರು. ಸಮಾವೇಶದಲ್ಲಿ ಎಚ್.ಡಿ. ಕುಮಾರಸ್ವಾಮಿಗೆ ಡಿ.ಕೆ. ಸುರೇಶ್ ಟಾಂಗ್ ಕೊಟ್ರು. ಸಿನಿಮಾದವನಿಗೆ ಏನ್ ಹೇಳಿ, ಬರೀ ಡಬ್ಬಾ ತೋರಿಸಿ ಹಾವಿದೆ ಅಂತಾನೆ, ಅವನಿಗೆ ಬರೀ ರೀಲ್ ಸುತ್ತೋದ್ ಗೊತ್ತು, ನಾನ್ ರೀಲ್ ಬಿಟ್ಟಿದ್ದೀನಿ ಅಂತ ಏಕವಚನದಲ್ಲೇ ಕುಟುಕಿದ್ರು. ಇನ್ನೊಂದ್ ಕಡೆ ಗ್ಯಾರಂಟಿ ಅಲ್ಲ 420 ಎಂದು ಹೇಳಿದ್ದ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ವಿರುದ್ಧ ಡಿ.ಕೆ. ಕೆಂಡ ಕಾರಿದ್ದಾರೆ. ಅವ್ನು ರೀಲ್ ಬಿಡ್ತಾವಲ್ಲ, ಸಿನಿಮಾದವ್ರು ಹೆಂಗೆ ಗೊತ್ತಾ, ಡಬ್ಬ ಕಟ್ಬಿಡ್ತಾರೆ. ಡಬ್ಬದಲ್ಲಿ ಏನಿರ್ತದೆ ಅಂತ ಹೇಳಲ್ಲ. ಡಬ್ಬ ಚೆನ್ನಾಗದೆ, ಡಬ್ಬ ಚೆನ್ನಾಗದೆ, ಡಬ್ಬ ಚೆನ್ನಾಗದೆ ಇರ್ತದೆ. ಅದನ್ನೆಲ್ಲ ಹೇಳಲ್ಲ ನಾನು. ಆವದೆ ಯಾವದೆ ಯಾವದೆ ಅಂತ ಆ ಆವಿಗೆ ಎದುರ್ಕೊಳ್ಳಲ್ಲ ನಾನು. ಅದೆಲ್ಲ ಬಿಟ್ಬಿಟ್ಟಿರೋದು ನಾವು. ರೀಲ್ ಬಿಟ್ಬಿಟ್ಟು ಬಂದಿಲ್ಲಿ ಕೂತಿರೋದು ನಾವು. ನಾನು ಇವತ್ತು ಅರ್ಗದ ಜ್ಞಾನೇಂದ್ರಗೆ, ಅವನ ಅರ್ಗದ ಜ್ಞಾನೇಂದ್ರ ಅಲ್ಲ, ಅರ್ಧ ಜ್ಞಾನೇಂದ್ರ, ದಟ್ಟ ಜ್ಞಾನೇಂದ್ರ, ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಬಿಜೆಪಿ ಅವ್ರಿಗೆ ತಿಳಕ್ಕೆ, ಆಯ್ತಪ್ಪ ನಮ್ದು 420 ಗ್ಯಾರಂಟಿ ಆದ್ರೆ ನಿಮ್ಮ ಕಾರ್ಯಕರ್ತರಿಗೆ, ನಿಮ್ಮ ಮನೆಗಳಲ್ಲಿರೋರ ಹೆಣ್ಮಕ್ಳಿಗೆ ಈ ಇದನ್ನ ಜ್ಯೋತಿ, ಇದನ್ನ ಗೃಹಲಕ್ಷ್ಮಿ ತಗೋಬೇಡಿ, ಬಸ್ಸಲ್ಲಿ ಓಡಾಡ್ಬೇಡಿ ಅಂತ ಅವ್ರು ಕರೆ ಕೊಡಿ, ನೋಡೋಣ ಅದು ಯಾವ ಹೆಣ್ಮಕ್ಳು ವಾಪಸ್ ಕೊಟ್ಬಿಡ್ತಾರೆ ಅಂತ.
ಈ ನಡುವೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಖುದ್ದು ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. ಇಕ್ಬಾಲ್ ಅನ್ಸಾರಿ ಅವರದ್ದೇ ಎನ್ನಲಾದ ಸ್ಫೋಟಕ ಆಡಿಯೋ ಬಹಿರಂಗ ಆಗಿದೆ. ಅದರಲ್ಲಿ ತಮ್ಮ ಸೋಲಿಗೆ ಕಾಂಗ್ರೆಸ್ ಮುಖಂಡರೇ ಕಾರಣ ಅಂತ ಹೇಳಿದ್ದಾರೆ. ಇವರೆಲ್ಲರೂ ಸೇರಿಕೊಂಡು 2023ನೇ ಚುನಾವಣೆಯಲ್ಲಿ ಇವತ್ತು ಅಮಾಯಕರಾಗಿರ್ತಕ್ಕಂಥ ನನಗೆ ಇವರು ಎಲ್ಲರೂ ಒಂದು ಜಾಲವನ್ನು ಹಾಕಿ ನನಗೆ ಸೋಲುವಂತೆ ಮಾಡಿದ್ದಾರೆ. ಅತ್ತ ಬಳ್ಳಾರಿ ಕಾಂಗ್ರೆಸ್ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ ಮಾಜಿ ಸಂಸದ VS ಉಗ್ರಪ್ಪ ಇದ್ದಾರೆ. ನನಗೆ ವಿಶ್ವಾಸ ಇದೆ, ಮತದಾರರ ಮೇಲೆ ವಿಶ್ವಾಸ ಇದೆ, ಲೋಕಲ್ ಲೀಡರ್ಶಿಪ್ ಮೇಲೆ ವಿಶ್ವಾಸ ಇದೆ, ರಾಜ್ಯದ ಲೀಡರ್ಶಿಪ್ ಮೇಲೆ ವಿಶ್ವಾಸ ಇದೆ, ರಾಷ್ಟ್ರದ ಲೀಡರ್ಶಿಪ್ ಮೇಲೆ ವಿಶ್ವಾಸ ಇದೆ. ಬಹುಶಃ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆ, ಪೂರ್ಣ ನಂಬಿಕೆ ನನಗಿದೆ. ಅದೇನೇ ಹೇಳಿ, ಲೋಕಸಭಾ ಚುನಾವಣೆ ಸ್ಪರ್ಧಿಸೋದಕ್ಕೆ ಎಲ್ಲ ಪಕ್ಷದಲ್ಲೂ ನಾಯಕರ ಪೈಪೋಟಿ ಜೋರಾಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳ ನಡುವೆನೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಇದು ಮುಂದೆ ಯಾವ ಹಂತ ತಲುಪುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.